ವೆಲ್ಕಮ್ ಬ್ಯಾಕ್ ಟು ಮೈಸೂರು ಒನ್ಸ್ ಅಗೇನ್. ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮೈಸೂರು ಪ್ಯಾಲೇಸ್ ಗೈಸ್. ಜಸ್ಟ್ ಇವಾಗ ಭರ್ಜರಿ ಊಟ ಮುಗಿದ್ವಿ, ಪ್ಯಾಲೇಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ, ಟಿಕೆಟ್ ಎಲ್ಲ ತೊಗೊಂಡಿದ್ದೀವಿ ಇವಾಗ. ಸೊ ಲೆಟ್ಸ್ ಬಿಗಿನ್. ಈಗ ನಾವಿದ್ದೀವಿ ಮೈಸೂರು ಪ್ಯಾಲೇಸ್ನಲ್ಲಿ. ಪ್ಯಾಲೇಸ್ಗೆ ದೊಡ್ಡ ಇತಿಹಾಸ ಇದೆ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ ಇವತ್ತು. ನಾವಿಲ್ಲಿ ಬಂದಿದೆ ದೊಡ್ಡ ಇತಿಹಾಸ. ಆ್ಯಕ್ಚುಲಿ ಇಟ್ಸ್ ಅ ಗ್ರೇಟ್ ಅಡ್ವೆಂಚರ್ ನಮ್ಮ ನೇಹ ಅವರಿಂದ, ಮತ್ತೊಮ್ಮೆ ಹೇಳ್ತೀನಿ. ಸೊ ಲುಕ್ ಕೊಟ್ರು ಗೈಸ್. ಸೊ ಈಗ ನಾವು ಒಳಗೆ ಏನೇನಿದೆ ನೋಡಿಕೊಂಡು, ಇದು 2ನೇ ಸತಿ ಬರ್ತಾರೆ ಮೈಸೂರು ಪ್ಯಾಲೇಸ್ಗೆ. ಮುಂಚೆ ಬಂದಿದ್ದೇನೆ. ಸೊ ಒಂದು ಸ್ವಲ್ಪ ಹೊತ್ತು ರೌಂಡ್ ಹಿಡ್ಕೊಂಡು ಬೆಂಗಳೂರಿಗೆ ಎಕ್ಸಿಟ್ ಮಾಡೋಣ ಗೈಸ್. ನನಗೊಂದು ಡೌಟ್ ಇತ್ತು ಮುಂಚೆಯಿಂದನು, ಪ್ಯಾಲೇಸ್ ಮೇಲಿರುವಂಥ ಒಂದು ಗೋಪುರ ಬರ್ತಾ ಗೊತ್ತಾ, ಅದು ರಿಯಲ್ ಗೋಲ್ಡಾ ಇಲ್ವಾ ಅಂತ. ಬಟ್ ನನಗೆ ಡೌಟು ಅದು ರಿಯಲ್ ಗೋಲ್ಡ್ ಅಲ್ಲ ಅಂತ. ನಿಮ್ಮ ಒಪಿನಿಯನ್ ಹೇಳಿ. ಕಾಣಿಸ್ತಿದೆಯಾ ಅದು? ಈಸ್ ದ್ಯಾಟ್ ರಿಯಲ್ ಗೋಲ್ಡ್? ಕಮೆಂಟ್ ಮಾಡಿ ಗೈಸ್, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಏನಾದರೂ ನಾಲೆಜ್ ಇತ್ತು ಅಂತ ಹೇಳಿದ್ರೆ. ಅಲ್ಲಿ ಟೆಂಪಲ್ಲು, ಇಷ್ಟು ದೊಡ್ಡ ಗಾರ್ಡನ್ನು, ಆ್ಯಂಡ್ ಇದು ಅದರೊಳಗೆ ಮನೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ರಾಜನ್ ಲೈಫ್ ಎಷ್ಟು ಚೆನ್ನಾಗಿತ್ತು ಅಂತ. ಜಸ್ಟ್ ಇಮ್ಯಾಜಿನ್ ಎಷ್ಟು ದೊಡ್ಡ ಮನೆ. ನಮಗಿಲ್ಲಿ HSR ಅಲ್ಲಿ 30-40 ಸೈಟ್ ತೊಗೊಳಕ್ಕಾಗಲ್ಲ. ಪೀಪಲ್ ಆರ್ ಹ್ಯಾವಿಂಗ್ ಬಿಗ್ ಹ್ಯೂಜ್ ಪ್ಯಾಲೇಸ್, crores of rupees. Oh my god, he has lived a OMG life guys. ದರ್ಶನ್ ಚಪ್ಪಲ್ ಸರ್ವಿಸ್ ಮಾಡ್ತಾ ಇದ್ದಾನೆ ಗೈಸ್. ಇಲ್ಲಿ ಚಪ್ಪಲ್ ಬಿಸಿಲಿ ಕಾಲು ಫುಲ್ಲು. ಮೊಬೈಲ್ ಯೂಸ್ಟು, ಮೊಬೈಲ್ ಬಿತ್ತು, ಮೊಬೈಲ್ಗೇನು ಆಗಲಿಲ್ಲ. ಸ್ವಲ್ಪ ಗ್ಲಾಸು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಕಾಲೆಲ್ಲ ಫುಲ್ ಬಿಸಿ ಗೈಸ್. ರಾಜರು ಬೇಟೆ ಆಡಿರುವಂಥ ಒರಿಜಿನಲ್ ಆನೆ ಗೈಸ್ ಇದು. ಮತ್ತು ಅಲ್ಲಿದೆ ನೋಡಿ ಅದು. ಆ್ಯಂಡ್ 72 ಏಕರ್ ಲ್ಯಾಂಡ್ ಇದೆ ಅಂತ ಈಚೆ ಗಾರ್ಡನ್. 8 ಏಕರ್ ಲ್ಯಾಂಡ್ ಇದೆ ನಮ್ಮ ಪ್ಯಾಲೇಸ್. ಆ್ಯಂಡ್ 25 ರಾಜರುಗಳು ಆಳಿದ್ದಾರೆ ಇಲ್ಲಿ. ಮುಂಚೆ ಏನಿತ್ತು ಅಂದರೆ ಒಂದು ವುಡನ್ ಪ್ಯಾಲೇಸ್ ಇತ್ತು, ಅದನ್ನು ಡೆಮೊಲಿಷನ್ ಮಾಡಿ ದೇ ಮೇಡ್ ಇಟ್ ಅ ಬಿಗ್ ಒನ್. ಸೊ ದಿಸ್ ಇಸ್ ಹೌ ದ ಸ್ಟೋರಿ ಇಸ್. ಇದು ಪ್ಯಾಲೇಸ್, ವೆಡ್ಡಿಂಗ್ ಪ್ಯಾಲೇಸ್, ಮದುವೆದು. ಸೊ ಗೈಸ್, ಇದು ಒಂದು ರಾಜರು ಅವರ ಒಂದು ಮದುವೆ ಮಾಡುವಂಥ ಜಾಗ ಇದು. ಸೊ ದಿಸ್ ಇಸ್ ದ ಸೇಮ್ ಪ್ಯಾಲೇಸ್. ಆ್ಯಂಡ್ ಆ್ಯಕ್ಚುಲಿ ಕ್ವೀನ್ಸ್ ಮತ್ತು ಏನು ಅವರ ರಾಜರು ಫ್ಯಾಮಿಲಿ ಇದ್ದಾರಲ್ಲ, ಅವ್ರು ಆ್ಯಕ್ಚುಲಿ ಅದು ಬ್ಯಾಕ್ ಸೈಡ್ ಇದ್ದಾರೆ, ಅವ್ರ ಮನೆ ಅಲ್ಲಿದೆ. ಆ್ಯಂಡ್ ದೀಸ್ ಆಲ್ ಆರ್ ದ ಸ್ಟೈಲ್ ಆಫ್ ವೆಡ್ಡಿಂಗ್ ಚಾರಿಯಟ್ಸ್, ಹೆಂಗೆ ಹೋಗ್ತಾ ಇತ್ತು ಅಂತ. ಆ್ಯಂಡ್ ಇದು ಬಂದು ಇಸ್ಲಾಮಿಕ್ ಕಲ್ಚರಲ್ಲಿ ಇರೋಂಥ ಒಂದು ಶೈಲಿ. ಸೊ ಗೈಸ್, ಆಗಿನ ಕಾಲದಲ್ಲಿ ಈ ಒಂದು ಪ್ಯಾಲೇಸ್ನ ಕಟ್ಟೋದಕ್ಕೆ ಬೇಕಾಗಿರೋ ವೆಚ್ಚ ಅಂದರೆ ಅಮೌಂಟ್ 42 lakhs. ಆ್ಯಂಡ್ ಜಸ್ಟ್ ಗೆಸ್ ವಾಟ್ ಈಸ್ ದ ಪ್ರೈಸ್ ನಾವು. ಆ್ಯಂಡ್ ಇಲ್ಲಿ ಡೋರ್ ಕಾಣಿಸಿದೆ ನೋಡಿ. ದಿಸ್ ಒನ್ ಡೋರ್ ಅಲೋನ್ ಕಾಸ್ಟ್ 15 lakh rupees to make at the present situation. So this is how it is. This door made of full teak. ಸೊ ಗೈಸ್, ನೋಡಿದ್ರಲ್ಲ, ಇವರೇ ಮೇನ್ ಕ್ವೀನ್ ಆಫ್ ದಿಸ್ ಪ್ಯಾಲೇಸ್. ಸೊ ಏನಾಗಿದೆ ಅಂದರೆ, ನಮ್ಮ ರಾಜರು ಏನು ಇಲ್ಲಿ ಬೇಕಾಗಿರೋವಂಥ ಡ್ಯಾಮ್ಸ್ ಎಲ್ಲ ಕಟ್ಟೋದಕ್ಕೆ ಶಿ ಹ್ಯಾಸ್ ಸೋಲ್ಡ್ ಇಸ್ ಹರ್ ಗೋಲ್ಡ್ ದಟ್ ಟೈಮ್. ಆ್ಯಂಡ್ ವಾಟ್ ಇಸ್ ದ ಕಾಸ್ಟ್? 1.42 lakhs ಅವಾಗ ಟು ಕನ್ಸ್ಟ್ರಕ್ಟ್ ಒನ್ ಡ್ಯಾಮ್. ಬಟ್ ಶಿ ಗೇವ್ ಇಟ್. ಸೊ ಬಿಕಾಸ್ ಆಫ್ ಹರ್ ದಟ್ ಡ್ಯಾಮ್ ಇಸ್ ಎಕ್ಸಿಸ್ಟಿಂಗ್, ದಟ್ KRS ಡ್ಯಾಮ್. ಸೊ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ಪ್ರೆಸೆಂಟೇಷನ್ಸ್, ಗಿಫ್ಟ್ಸ್ ಗಿವನ್ ಬೈ ಅದರ್ ಕಂಟ್ರೀಸ್ ಟು ಆರ್ ಕಿಂಗ್. ಆನೆದು ದಂತೆಯಿಂದ ಮಾಡಿರೋವಂಥದ್ದು, ಸ್ಯಾಂಡಲ್ವುಡ್ಡಿಂದ ಮಾಡಿರೋವಂಥದ್ದು. ಸೊ ದಿಸ್ ಆಲ್ ಆರ್ ಲೈಕ್ ವೆರಿ ಪ್ರೆಸ್ಟೀಜಿಯಸ್ ಗಿಫ್ಟ್ಸ್ ಗಿವನ್ ಬೈ ಅದರ್ ಕಂಟ್ರಿ ಪೀಪಲ್, ಅದರ್ ಕಂಟ್ರಿ ಕಿಂಗ್ಸ್ ಟು ಆರ್ ಕಿಂಗ್. ಸೊ ಗೈಸ್, ಈ ಬಾರಿ ಇಲ್ಲಿ ವಿಜಯದಶಮಿ ಆದರೆ ದಿಸ್ ಇಸ್ ಅರೌಂಡ್ 416 years ವಿಜಯದಶಮಿ ಆಗ್ತಾ ಇದೆ ಪ್ರೆಸೆಂಟ್ ರೈಟ್ ನೌ. ಆ್ಯಂಡ್ ದಿಸ್ ಇಸ್ ಹೌ ದೇ ಗೋನಾ ಡೂ ಇಟ್. ಈ ಥರನೇ ದೇ ವಿಲ್ ಡೂ ದ ವಿಜಯದಶಮಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದಿಸ್ ಇಸ್ ದ ವೆಡ್ಡಿಂಗ್ ಪ್ಯಾಲೇಸ್ ಗೈಸ್. ನೋಡಿ, ನಮ್ಮ ರಾಜರು ಮದುವೆ ಆಗಿರುವಂಥ ಜಾಗ ಇದು. ಸೊ ಇಲ್ಲೇ ನಮ್ಮ ರಾಜರದು ಮದುವೆ ಆಗಿದೆ. ಸೊ ಗೈಸ್, ಇಲ್ಲಿ ಕುಸ್ತಿ ನಡೆಯುತ್ತೆ ಗೈಸ್ ವಿಜಯದಶಮಿ ದಿನ.
ಇಲ್ಲಿ ರೆಡ್ ಸ್ಯಾಂಡ್ ಹಾಕ್ಬಿಟ್ಟು ಕುಸ್ತಿ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಕಿಂಗ್ಸ್ ಯೂಸ್ ಟು ಹ್ಯಾವ್ ಫನ್ ದಟ್ ಟೈಮ್. ಆ್ಯಂಡ್ ಇವಾಗಲೂ ನಡೆಯುತ್ತೆ ಇಲ್ಲಿ. ಆಗಿನ ಕಾಲದಲ್ಲಿ ಲಿಫ್ಟ್ ಇತ್ತು ಗೈಸ್ ನೋಡಿ. ದಿಸ್ ವಾಸ್ ಅ ಲಿಫ್ಟ್. ಆಗ ಪ್ಯಾಲೇಸಲ್ಲಿ ಲಿಫ್ಟ್ ಇತ್ತು, ಇಮ್ಯಾಜಿನ್. ಸೊ ಗೈಸ್ ನೀವು ನೋಡ್ತಾ ಇದ್ದೀರಾ ಇಲ್ಲೊಂದು ಅಲ್ಲೊಂದು ಗ್ಲಾಸು ಆ್ಯಂಡ್ ಈ ಚೇರ್ಸ್ಗಳು ಇದೆಲ್ಲ ಬಂದ್ಬಿಟ್ಟು ನಮ್ಮ ರಾಣಿಯರು ಅವಾಗಲ ಕ್ವೀನ್ಸ್ ಎಲ್ಲ ಇದ್ರಲ್ಲ, ದೇ ಯೂಸ್ ಟು ಡೂ ಮೇಕಪ್. ಸೊ ದಿಸ್ ಇಸ್ ಆಲ್ ಮೇಕಪ್ ಸೆಟ್ಸ್ ನೋಡಿ. ಸಿಲ್ವರ್ದು ದೋಸಲ್ಲಿ ಚಿತ್ರಪಟ ಫೋಟೋಸ್ ಆಗ್ತಾ ಇದರಲ್ಲಿ. ಸೊ ಬೇಸಿಕ್ಲಿ ದಿಸ್ ಇಸ್ ಅ ಮೇಕಪ್ ರೂಮ್ ಗೈಸ್. ನೋಡಿ ವುಡ್ ಎಲ್ಲ ನೋಡಿದ್ರಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಅ ಮೇಕಪ್ ರೂಮ್. ಇದೆಲ್ಲ ಓಲ್ಡ್ ಹಿಸ್ಟೋರಿಕ್ ಥಿಂಗ್ಸ್ ಫಾರ್ ದ ಗಾಡ್. ಸೊ ಎನಿಥಿಂಗ್ ವಿಚ್ ಕಮ್ಸ್ ಅಂಡರ್ 100 years that will considered as a old historical items ಅಂತ. ಬಟ್ ಇದು ಆಲ್ರೆಡಿ ಪ್ಯಾಲೇಸ್ 100 years ಮೇಲೆ ಆಗಿರೋದ್ರಿಂದ ದಿಸ್ ಆಲ್ ಕಮ್ಸ್ ಅಂಡರ್ ಅವರ್ queen who is handling all these things, not the government. Only queen is handling everything. So guys, ನವದುರ್ಗಿ ಆ್ಯಂಡ್ ನವಗ್ರಹಗಳ ಥರ 9 ಸ್ಟೇರ್ ಕೇಸ್ ಇರುತ್ತೆ ಯೂಶ್ವಲಿ ಇಲ್ಲಿ. ಅಬ್ಸರ್ವ್ ಮಾಡಿ ಇಲ್ಲಿಂದ ಜಸ್ಟ್ ಕೌಂಟ್ 1 2 3 4 5 6 7 8 9. ಸೊ ಇಲ್ಲೇ ಪ್ಯಾಲೇಸಲ್ಲಿ ನೋಡಿದ್ರು ದ ಸ್ಟೇರ್ ಕೇಸ್ ಕೌಂಟ್ ಇಸ್ 9. ಪ್ರಜೆಗಳಿಗೋಸ್ಕರ ಇದ್ದಂಥ ಕಿಂಗು, ಇವರ ಅಂಗರಕ್ಷಕರು ಇವರು. ಆ್ಯಂಡ್ ಇದು ಆ ಕಿಂಗ್ದು ಕ್ಲಾಕ್. ದಿಸ್ ಇಸ್ ದ ಕ್ಲಾಕ್ ಟವರ್. ಕೃಷ್ಣರಾಜ ಒಡೆಯರ್. ಸೊ ಗೈಸ್ ಇವಾಗ ನೀವು ನೋಡ್ತಿದ್ದೀರಲ್ಲ, ದಿಸ್ ಪ್ಲೇಸ್, ಈ ಜಾಗ ದರ್ಬಾರ್ ಆಗುವಂಥ ಜಾಗ. ಅಂದರೆ ನಮ್ಮ ಕಿಂಗ್ ಬಂದ್ಬಿಟ್ಟು ಪ್ರಜೆಗಳದ್ದು ಏನಾದರೂ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡುವಂಥ ಜಾಗ ಇದು. ಆ್ಯಂಡ್ ಇಲ್ಲಿ ಒಂದು ಯೂನಿಕ್ನೆಸ್ ಏನಿದೆ ಅಂದರೆ, ಅಲ್ಲಿ ನೋಡಿ ವಿಂಡೋಸ್ ಕಾಣಿಸ್ತಿದೆ ಟಾಪಲ್ಲಿ. ಸೊ ಇಲ್ಲಿ ಬೇರೆ ಊರಿಂದ ರಾಣಿಗಳು ಯಾರಾದರೂ ಬಂದಿದ್ದರೆ ಅವ್ರು ಕೂರೋದಕ್ಕೆ ಇರೋಂಥ ಜಾಗ ಅದು. ಸೊ ದೇ ಯೂಸ್ ಟು ಕೀಪ್ ದೆಮ್ ದೇರ್. ಆ್ಯಂಡ್ ಇದೇ ಥರ ಈ ಕಡೆನೂ ಇದೆ ನೋಡಿ. ಸೊ ದಿಸ್ ಇಸ್ ಫಾರ್ ಅದರ್ ಕಿಂಗ್ಸ್ who are delegates, right? They can sit in that windows. And ಇದು ಬಂದ್ಬಿಟ್ಟು ಮೇಲಿರೋಂಥದ್ದು ದೇರ್ ಓನ್, ಅವ್ರ ಮನೆಯಲ್ಲಿರೋಂಥ ಲೈಕ್ ವಾಟ್ ಎವರ್ ಲೇಡೀಸ್, ಹೋಮ್ ಲೇಡೀಸ್, ಮನೇಲಿರೋಂಥ ಲೇಡೀಸ್ ಅವ್ರು ಕೂರುವಂಥ ಜಾಗಗಳು. ಸೊ ದಿಸ್ ಇಸ್ ವೇರ್ ಯುವರ್ ರಾಜ ಯೂಸ್ ಟು ಡೂ ದರ್ಬಾರ್. ಸೊ ನೋಡಿ ಕಾಣಿಸ್ತಿದೆಯಲ್ಲ. ಆ್ಯಂಡ್ ಇವರು ಮಂತ್ರಿ ಅವರೆಲ್ಲ ಕೂರುವಂಥ ಜಾಗ ಇದು. ಆ್ಯಂಡ್ ದಿಸ್ ಇಸ್ ದ ಎಕ್ಸಾಕ್ಟ್ ಪ್ಲೇಸ್ ವೇರ್ ಕಿಂಗ್ ಯೂಸ್ ಟು ಸಿಟ್. ಆ್ಯಂಡ್ ಲಾಸ್ಟ್ ಕಿಂಗ್ ವಾಸ್ ದಿಸ್ ಪರ್ಸನ್. ಇಲ್ಲಿದೆ ನೋಡಿ, ಯದುವೀರ್ ರಾಜರು. ಸೊ ಇವರೇ ಅವರು. ಸೊ ಗೈಸ್ ಬ್ಯಾಟ್ರಿಲಿ ಚಾರ್ಜ್ ಇಲ್ಲ, ಸರಿ ಫೋನಲ್ಲಿ ಬ್ಯಾಟ್ರಿ ಇಲ್ಲ. ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಮ್ಮ ಕಿಂಗ್ ಇವಾಗ ಕೂತ್ಕೊಂಡು ಪರ್ಸ್ನಲ್ ಡಿಸ್ಕಷನ್ ಮಾಡುವಂಥ ಜಾಗ ಇದು. ಪರ್ಸ್ನಲ್ ಮೀಟಿಂಗ್ ಹಾಲ್. ಸೊ ಕಾಣಿಸ್ತಿದೆ ನೋಡಿ ಫುಲ್. ಸರ್ ರಾಜರು ಬಂದು ಅಲ್ಲಿ ಕೂರ್ತಾ ಇದ್ರು. ಆ್ಯಂಡ್ ಇಲ್ಲೆಲ್ಲ ವುಮೆನ್ಸ್, ಅವರ ಲೇಡೀಸ್ ಕೂರ್ತಾ ಇದ್ರು. ಆ್ಯಂಡ್ ಈ ಡೋರ್ ಬಂದ್ಬಿಟ್ಟು ವೇರ್ ನಮ್ಮ ರಾಜರು ವಾಕ್ ಮಾಡೋದು ಜಾಗ ಅಂತ, ಅವ್ರಿಗೋಸ್ಕರ ಅಂತಲೇ ಇರುವಂಥ ಜಾಗ, ವಿಚ್ ಇಸ್ ದಿಸ್ ಡೋರ್. ಪಬ್ಲಿಕ್ ಆಕ್ಸೆಸ್ ಇದು ಮತ್ತು ಇದು, ದಿಸ್ 2 ಡೋರ್ಸ್ ಆಫ್ ಪಬ್ಲಿಕ್ ಆಕ್ಸೆಸ್. ಆ್ಯಂಡ್ ತುಂಬ ವೀಡಿಯೋಸ್ ನೋಡಿರ್ತೀರ, ರಾಜರು ನಮ್ಮ ಪೂಜೆಗಳನ್ನೆಲ್ಲ ಮಾಡ್ತಾ ಇರೋವಂಥದ್ದು ಅದೆಲ್ಲ ಇಲ್ಲೇ. ಆ್ಯಂಡ್ ನರೇಂದ್ರ ಮೋದಿ ಇವರೆಲ್ಲ ಬಂದ್ರೇನು ಅವ್ರನ್ನ ಮೀಟ್ ಮಾಡುವಂಥ ಜಾಗ ಇಲ್ಲೇನೆ. ಸೊ ಅಟ್ಲೀಸ್ಟ್ ಈ ಇನ್ಫಾರ್ಮೇಷನ್ ಆದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಿ ಗೈಸ್. ಕಮ್ ಆನ್, ಬೆಲ್ ಐಕನ್ ಪ್ರೆಸ್ ಮಾಡಿ ಗೈಸ್. ಎಸ್ ಮಾಡ್ತೀರಾ ಗೊತ್ತು, ಮಾಡಿ. ಸೊ ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದೇ ರೀತಿ ಇನ್ನೊಂದು ಒಳ್ಳೆ ಕಂಟೆಂಟ್ನಲ್ಲಿ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. ಸೊ ಅಲ್ಲಿ ತನಕ ಸೈನಿಂಗ್ ಔಟ್.